ಹಾಯ್ ಫ್ರೆಂಡ್ಸ್, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಹೊಂಟೀನಿ. ಫಸ್ಟ್ ಟೈಮ್ ಬೇರೆ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅಲ್ಲ, ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನ ಅಟೆಂಡ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ರಾಜ್ಯದವರು ಇದ್ದರು. ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ್, ಪಂಜಾಬ್ ಹೀಗೆ ಬೇರೆ ಬೇರೆ ರಾಜ್ಯದವರೆಲ್ಲ ಒಂದೇ ಕಡೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು. ಇಂಡಿಯನ್ ಹೈ ಕಮಿಷನ್ ಕಂಪಾಲ, ಉಗಾಂಡ ಆರ್ಗನೈಸ್ ಮಾಡಿದ್ರು. ಹೋಗಿ ಬಂದಿದ್ದ ಖುಷಿ ಅಂತೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ಮಾರ್ನಿಂಗ್ ಬೇಗ ಎದ್ದು ಹೋಗಬೇಕಾದ್ರೆ ಊರಲ್ಲಿ ನಾವು ಸ್ಕೂಲಲ್ಲಿ ಇದ್ದಾಗ ಹೇಗೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ ಎಲ್ಲನೂ ನೆನಪು ಬರ್ತಾ ಇತ್ತು. ಪ್ರೈಮರಿ, ಹೈಸ್ಕೂಲಲ್ಲಿ ಇದ್ದಾಗ ನಾವು ಹೇಗೆ ಮಾರ್ನಿಂಗ್ ಬೇಗ ಎದ್ದು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಭಾಷಣ, ಪ್ರೇಯರ್, ಫ್ಲಾಗ್ ಹೋಸ್ಟಿಂಗ್ ಎಲ್ಲ ಆದಮೇಲೆ ಪ್ರಭಾತ್ ಬೇರಿಗೆ ಕರ್ಕೊಂಡು ಹೋಗ್ತಿದ್ರು. ಇವಾಗೆಲ್ಲ ಹೋಗ್ತಾರೋ ಇಲ್ವೋ, ಆವಾಗ ಊರೆಲ್ಲ ಒಂದು ರೌಂಡ್ ಹೋಗಿ ಬರ್ತಿದ್ವಿ. ಕೊನೆಯಲ್ಲಿ ಪೇಪರ್ಮೆಂಟ್ ಕೊಟ್ಟು ಕಳಿಸ್ತಿದ್ರು. ಎಲ್ಲನೂ ಹಾಗೆ ಒಂದು ಕ್ಷಣ ನೆನಪಾಯ್ತು. 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ನನಗೆ ಮೋಸ್ಟ್ ಮೆಮೊರೇಬಲ್ ಇಂಡಿಪೆಂಡೆನ್ಸ್ ಡೇ. ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ಬೇರೆ ದೇಶದಲ್ಲಿ ಹೋಗೋದು, ಅಲ್ಲಿ ಇರೋದು, ಅಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆನ ಸೆಲೆಬ್ರೇಟ್ ಮಾಡಿದ್ದು. ಹ್ಯಾಪಿಯೆಸ್ಟ್ ಮೂಮೆಂಟ್. ದೂರ ಆದಮೇಲೆ ಬೆಲೆ ಜಾಸ್ತಿ ಅಂತೆ, ಹಾಗೆ ದೇಶದಿಂದ ದೂರ ಆದಮೇಲೆ ನಮ್ಮ ಕಂಟ್ರಿನ ನಾವು ಎಷ್ಟು ಮಿಸ್ ಮಾಡ್ಕೊತೀವಿ ಅಂತ ನಂಗೆ ಗೊತ್ತಾಗಿದ್ದು. ಅದರಲ್ಲೂ ಇವತ್ತು ಮತ್ತೆ ಆ ಸೆಲೆಬ್ರೇಷನ್ ಮೋಡ್, ದೇಶಭಕ್ತಿ ಸಾಂಗ್ಸ್, ಎಲ್ಲಿ ನೋಡಿದ್ರು ನಮ್ಮ ಧ್ವಜ, ಟ್ರೆಡಿಷನಲ್ ಡ್ರೆಸ್ಸಲ್ಲಿ ನಮ್ಮವ್ರನ್ನ ನೋಡೋದು ಕಣ್ಣಿಗೆ ಒಂದು ಹಬ್ಬನೇ. ಇದು ಉಗಾಂಡದ ಕ್ಯಾಪಿಟಲ್ ಸಿಟಿ ಕಂಪಾಲದಲ್ಲಿರೋ ಇಂಡಿಯನ್ ಹೈ ಕಮಿಷನ್. ನಾನು 7 ಗಂಟೆಗೆಲ್ಲ ಹೋಗಿದ್ದೆ. ಎಂಟ್ರಿ ಆದ ಕೂಡಲೇ ನಮಗೆ ಬ್ರೇಕ್ಫಾಸ್ಟ್ ಟೋಕನ್ ಕೊಟ್ಟರು. ಜೊತೆಗೆ 150ನೇ ವರ್ಷದ ವಂದೇ ಮಾತರಂ ಸೆಲೆಬ್ರೇಷನ್ಗೆ ಎಲ್ಲರೂ ಹಾಡಬೇಕು ಅಂತ ವಂದೇ ಮಾತರಂ ಸಾಂಗ್ ಲಿರಿಕ್ಸ್ ಇರೋ ಪೇಪರ್ ಕೂಡ ಕೊಟ್ಟರು. ಇಂಗ್ಲಿಷ್ ಮತ್ತು ಹಿಂದಿಲಿತ್ತು. ನಾನು ಹೋದಾಗ ಇನ್ನೂ ಪ್ರಿಪ್ರೇಷನ್ ನಡೀತಾ ಇತ್ತು ಮತ್ತು ಬಹಳ ಮಂದಿನೂ ಬಂದಿರಲಿಲ್ಲ. ಎಷ್ಟು ಶಾಂತ ವಾತಾವರಣ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ದೇಶಭಕ್ತಿ ಗೀತೆಗಳ ಸಾಂಗ್ಸ್, ಕಣ್ಣಿಗೆ ತಂಪು, ಕಿವಿಗೆ ಹಿತವಾಗಿತ್ತು. ಒಂದು ಕಾರ್ನರಲ್ಲಿ ಬ್ಯಾನರ್ ಕೂಡ ಮಾಡಿ ಹಾಕ್ಸಿದ್ರು. ಎಲ್ಲರೂ ಫೋಟೋ ತಗೊಳ್ಳೋಕ್ಕೆ ಅವಕಾಶ ಇತ್ತು. ಇಂಡಿಯನ್ ಹೈ ಕಮಿಷನ್ ಕಡೆಯಿಂದ ಫೋಟೋಗ್ರಾಫರ್ ಇದ್ರು. ಹರ್ ಘರ್ ತಿರಂಗಾ ಇಮೇಜ್ ಪೋಸ್ಟ್ ಮಾಡ್ತೀವಲ್ಲ, ಇದು ಹಾಗೇನೆ ಬೇರೆ ಕಂಟ್ರಿಲಿ ಸ್ವಾತಂತ್ರ್ಯ ದಿನಾಚರಣೆ ಸೆಲೆಬ್ರೇಟ್ ಮಾಡಿರೋ ಪೋಸ್ಟ್ನ ಹಾಕೋಕೆ ಅಂತ ಅವಕಾಶ ಇತ್ತು. ವಾಲಂಟಿಯರ್ಸ್ ಕೂಡ ಅಷ್ಟೇ ಬಹಳ ಚೆಂದಾಗಿ ಎಲ್ಲಾನು ಮ್ಯಾನೇಜ್ ಮಾಡಿದ್ರು. ಹಾಗೆ ಟೈಮ್ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ವಂದೇ ಮಾತರಂ ಸಾಂಗ್ ಹಾಡೋಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಹೈ ಕಮಿಷನರ್ ಶ್ರೀ ಉಪೇಂದರ್ ಸಿಂಗ್ ರಾವತ್, ರಾಯಭಾರಿ ಕಚೇರಿ ಅಧಿಕಾರಿಗಳು, ಆರ್ಮಿ ಆಫೀಸರ್ಸ್ ಹೀಗೆ ಎಲ್ಲ ಗೆಸ್ಟ್ಗಳು ಬಂದಾದ್ಮೇಲೆ ವೆಲ್ಕಮ್ ಮಾಡಿದ್ರು. ಕೂಡಲೇ ಮೊದಲು ವಂದೇ ಮಾತರಂ ಹಾಡಿಂದ ಕಾರ್ಯಕ್ರಮ ಶುರು ಆಯಿತು. ಅದಾದ ಮೇಲೆ ಫ್ಲಾಗ್ ಹೋಸ್ಟಿಂಗ್, ಕುಸುಮಿತ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂಗರದ. ಫ್ಲಾಗ್ ಹೋಸ್ಟಿಂಗ್ ಆದಮೇಲೆ ಹೈ ಕಮಿಷನರ್ ಆಫ್ ಇಂಡಿಯಾ ಉಪೇಂದರ್ ಸಿಂಗ್ ರಾವತ್ ರವರು ಭಾಷಣ ಮಾಡಿದರು. ಮತ್ತು ಕೇಕ್ ಕಟ್ಟಿಂಗ್ ಕೂಡ ಆಯಿತು.
ಇದೆಲ್ಲ ಆದಮೇಲೆ ಕಲ್ಚರಲ್ ಇವೆಂಟ್ ಸ್ಟಾರ್ಟ್ ಆಯಿತು. ಭಾರತಾಂಬೆ ವರದಾಯಿಗೆ ಪರದೇವ ದೇವಂದೇ ಭಾರತಾಂಬೆ ವರದಾಯಿಗೆ ಪರದೇವ ದೇವಂದೇ ಭಾರತಾಂಬೆ ವರದಾಯಿಗೆ ಪರದೇವ ದೇವಂದೇ ಭಾರತಾಂಬೆ ವರದಾಯಿಗೆ ಪರದೇವ ದೇವಂದೇ ಭಾರತಾಂಬೆ. సుందర హిమగిరి మగుడం చూడు సుందర హిమగిరి మగుడం చూడు హిందూ సాగరం పదం తనోడు సుందర హిమగిరి మగుడం చూడు హిందూ సాగరం పదం తనోడు పరంత సురబిల బలవాడి గని మానవ హృదయ మహోదవరాయి పరంత సురబిల బలవాడి గని మానవ హృదయ గరి 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 నమని నమని గరి 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 నమని నమని ఇని నని నమమ్మ ఇని నని గరి నని నమమ్మ గరి నమ గరి నని నమమ్మ గరి నని గరి నని నమమ్మ గరి వందే భారతాంబే. कहना चाहिए रहूं या ना रहूं भारत ये रहना चाहिए. नस नस तार कर दो और बना दो एक सितारा.
ನಮೋ ಭಾರತಾಂಬೆ ನಮೋ नमो नमो भारताम्बे सारस्वत शरीरिणी नमोस्तु जगतां वन्द्ये ब्रह्मविद्या प्रकाशिनी नमो नमो भारताम्बे हिमालय किरीटिनी गङ्गाद्या सरित सर्वस्तन्यं ते विश्वपावनी नमो 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 भारताम्बे नमो नमो भारताम्बे नमो ನಮೋ ನಮೋ ಭಾರತಾಂಬೆ ಬದರಿ ಷಂಡಮಂಡಿತೆ ಕೀರ್ತಿ ಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾನ ವಿರಾಜಿತೆ वन्दनीय जननी वो भारतावनी महिमान्वित धरणी सौभाग्य ఆములను పూజించి పాలోసిన దేశం సుఖ శాంతులకి విధామం సద్గుణాల సంద్రం ఆములను పూజించి పాలోసిన దేశం సుఖ శాంతులకి విధామం సద్గుణాల సంద్రం సత్యం నీ వదనం సహనం ఆభరణం సత్యం నీ వదనం సహనం ఆభరణం హైందవ జీవన సారం ధర్మమే ఆధారం 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 వందనీయ జననీ वो भारतावनी महिमान्वित धरणी सौभाग्य जीवनी वन्दनीय जननी वो भारतावनी महिमान्वित धरणी सौभाग्य जीवनी The nation we are Indians, we are Indians. ಮಕ್ಕಳಂತೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು. ಉಗಾಂಡದಲ್ಲಿರೋ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮಕ್ಕಳು, ಹೈ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಪರ್ಫಾರ್ಮೆನ್ಸ್, ತಮಿಳ್ ಸಂಗಮ, ಕೇರಳ ಕಮ್ಯುನಿಟಿ, ಪಂಜಾಬ್ ರಾಜ್ಯದವರು, ಹೀಗೆ ಅವರವರ ರಾಜ್ಯವನ್ನು ಪ್ರೆಸೆಂಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿದರು. ಇನ್ನು ಸ್ಪೆಷಲ್ ಏನು ಅಂದರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಿದಾಗ ಆ ಗ್ರೂಪಲ್ಲಿ ಉಗಾಂಡ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿದರು. ಅದನ್ನು ನೋಡಿ ಅಂತೂ ಬಹಳ ಖುಷಿಯಾಯಿತು. ಬರೀ ಚಿಕ್ಕ ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು.
ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇರಲಿಲ್ಲ. ಎಲ್ಲ ಏಜ್ನವರು ಪರ್ಫಾರ್ಮೆನ್ಸ್ ಮಾಡಿದರು. ಈ ಎಲ್ಲ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ ಉಗಾಂಡದಲ್ಲಿ ಮಿನಿ ಇಂಡಿಯಾನೇ ಸೃಷ್ಟಿಯಾಗಿತ್ತು ಅನಿಸುತ್ತೆ. ಕಲ್ಚರಲ್ ಪ್ರೋಗ್ರಾಮ್ಗಳೆಲ್ಲ ಮುಗಿದ ಮೇಲೆ ಮಕ್ಕಳಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದರು. ಭಾರತ್ ಜಾನಿಯೇ ಕ್ವಿಜ್ ಪಾರ್ಟಿಸಿಪೆಂಟ್ಸ್ಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟರು. ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಪರ್ಫಾರ್ಮೆನ್ಸ್, ಕಲ್ಚರಲ್ ಇವೆಂಟ್ಸ್ ಇದೆಲ್ಲ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಟೈಮ್. ಪೂರಿ, ಆಲೂಗಡ್ಡೆ ಪಲ್ಯ, ಇಡ್ಲಿ, ಸಾಂಬಾರ್, ದೋಕ್ಲಾ, ಫ್ರೂಟ್ಸ್, ಸ್ವೀಟ್ಸ್, ಕೇಕ್ ಎಲ್ಲವೂ ಇತ್ತು. ಕಾಫಿ ಮತ್ತು ಟೀ ಕೂಡ ಮಾಡಿಸಿದ್ರು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಟೀ ಕುಡಿದು ಕ್ಯಾಬ್ ಬುಕ್ ಮಾಡಿ ವೇಟ್ ಮಾಡೋ ಗ್ಯಾಪಲ್ಲಿ ಒಂದಿಷ್ಟು ಫೋಟೋ ತಗೊಂಡು ಕ್ಯಾಬ್ ಬಂದಮೇಲೆ ಮನೆ ಕಡೆ ಹೊರಟಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್.